ಗುರುವಿಂದ ನಾವು ಬಾಂಗ್ಲಾದೇಶನ ಕೂಡ ಅಷ್ಟೇ ಎರಡನೇ ಪಾಕಿಸ್ತಾನದ ಕೂಡ ಕರಿಬಹುದು. ಏನಕ್ಕೆ ಅಂದ್ರೆ ಮುಂಚೆ ಪಾಕಿಸ್ತಾನದವ್ರು ಯಾವ ತರ ಆಡ್ತಾ ಇದ್ರಲ್ಲ, ಈಗ ಬಾಂಗ್ಲಾದೇಶ ಕೂಡ ಅದೇ ರೀತಿಯಾಗಿ ತನ್ನ ಕಪಿ ಚೆಸ್ಟ್ ಅನ್ನ ಸ್ಟಾರ್ಟ್ ಕೂಡ ಮಾಡ್ಬಿಟ್ಟಿದೆ. ನೋಡ್ಬೋದು ಇಂಡಿಯಾದಲ್ಲಿ T20 ಸೀರೀಸ್ ಕೂಡ ನಡ್ತಿದೆ. ಅವರು ಇಂಡಿಯಾಕ್ಕೆ ಬರಬೇಕು, ಗೇಮ್ ಅನ್ನ ಆಡಬೇಕು. ಆದ್ರೆ ಈಗ ಏನ್ ಹೇಳ್ತಿದ್ರೆ ಅಂದ್ರೆ ನಾವು ಇಂಡಿಯಾಕ್ಕೆ ಬರಲ್ಲ, ನಮಗೆ ಸೆಕ್ಯೂರಿಟಿ ಥ್ರೆಟ್ ಇದೆ, ಸೆಕ್ಯೂರಿಟಿ ಪ್ರಾಬ್ಲಮ್ ಕೂಡ ಇದೆ, ನಮ್ಮ ಪ್ಲೇಯರ್ಸ್ಗೆ ಭದ್ರತೆ ಎಲ್ಲ ಹಾಗೆ ಹೀಗೆ ಅಂತ ಎಲ್ಲ ಕೂಡ ವೆರಿಫೈ ಮಾಡಿ ICC ಈಗಾಗಲೇ ಬಾಂಗ್ಲಾದೇಶ ಟೀಮಿಗೆ ಪ್ರತಿಯೊಂದು ಕೂಡ ಸೆಂಡ್ ಮಾಡಿದೆ. ನಿಮಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ, ನಾವು ನೋಡ್ಕೊಂತೀವಿ ಬನ್ನಿ ಅಂದ್ರೂ ಕೂಡ ಎಂತ ಗತ್ತು ಗಾಂಚಳಿಗರು ಬಾಯಿಗೆ ಸರಿಯಾಗಿ ಬರ್ತಿದೆ. ಬಟ್ ಏನು ಮಾಡ್ತೀರಾ, ಮಾತಾಡೋಕ್ಕಾಗಲ್ಲ. ನಿಮಗೆಲ್ಲ ಗೊತ್ತಿದ್ದಂಗೆ ಫೆಬ್ರವರಿ 7ರಿಂದ ಸೀರೀಸ್ ಸ್ಟಾರ್ಟ್ ಕೂಡ ಆಗ್ತಿದೆ. ಫಸ್ಟ್ ಮ್ಯಾಚ್ ಇರೋದೇ ಅದು ಸುಮಾರು ಮ್ಯಾಚ್ ಇದೆ. ಇಂಡಿಯಾ USA ಅವತ್ತೇ ಇರೋದು. ಅದಾದಮೇಲೆ ಮತ್ತೆ ಬಾಂಗ್ಲಾದೇಶ ವೆಸ್ಟ್ ಇಂಡೀಸ್ ಕೂಡ ಸ್ಟಾರ್ಟ್ ಕೂಡ ಆಗ್ತಿದೆ. ಹಾಗಾಗಿ ಈಗ ಏನು ಮಾಡಿದೆ, ICC ಒಂದು ಫೈನಲ್ ಆದ ಡೆಡ್ಲೈನ್ ಕೂಡ ಕೊಟ್ಟಿದೆ. ನೀವು ಬರ್ತೀರಾ ಈ ಡೇಟ್ ಒಳಗೆ ಬನ್ನಿ ಅಂತ. ಅಂದರೆ ಯಾವಾಗ ನಾಳೆ 21 ಜನವರಿ 2026ಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದೆ. ನೀವು ಬರ್ತೀರಾ ಅಂದರೆ ನಮಗೆ ತಿಳಿಸ್ಬಿಡಿ, ಇಲ್ಲಾಂದರೆ ನಮಗೆ ಏನು ಮಾಡಬೇಕು, ಎಲ್ಲಿ ನಿಮಗೆ ಇಡಬೇಕು ಅಂತ ಚೆನ್ನಾಗಿ ಡೆಡ್ಲೈನ್ ಕೂಡ ಕೊಟ್ಬಿಟ್ಟಿದೆ ICC. ಅಂದರೆ ಅವ್ರೇನಾದ್ರು ಬರಲಿಲ್ಲ ಅಂದರೆ ಟೂರ್ನಿಯಿಂದ ಕಂಪ್ಲೀಟಾಗಿ ಆಚೆ ಇಟ್ಬಿಡ್ತಾರೆ. ಅದಾದಮೇಲೆ ಪಾಯಿಂಟ್ಸ್ ಕೂಡ ಸಿಗೋದಿಲ್ಲ, ಮತ್ತು ರ್ಯಾಂಕಿಂಗ್ ಮೇಲೆ ಕೂಡ ಸಖತ್ತು ಹೊಡ್ತಾ ಬೀಳುತ್ತೆ. ಅದಾದಮೇಲೆ ನೀವು ಕೇಳ್ಬೋದು, ಗುರು ಬಾಂಗ್ಲಾದೇಶದವ್ರನ್ನ ಹೊರಗಡೆ ಇಟ್ಟರು ಅಂದರೆ ಬೇರೆ ಯಾವ ಆಲ್ಟರ್ನೇಟಿವ್ ಟೀಮನ್ನು ಹಾಕೊಬೋದು ಅಂತ. ಸೊ ಸದ್ಯಕ್ಕೆ ಇರೋ ಅಪ್ಡೇಟ್ ಪ್ರಕಾರ ಸ್ಕಾಟ್ಲ್ಯಾಂಡ್ನ ಹಾಕೊಬೋದು ಅಂತ ತುಂಬ ಜನ ಮತ್ತೆ ಅಪ್ಡೇಟ್ ಕೂಡ ಇದೆ, ಮತ್ತು ನ್ಯೂಸ್ ಕೂಡ ಇದೆ. ಹಾಗಾಗಿ ಬಾಂಗ್ಲಾದೇಶ ಇನ್ ಕೇಸ್ ಬರಲಿಲ್ಲ, ಗಾಂಚಳಿ ತೋರಿಸಿರೋರು ಅಂದರೆ ಸ್ಕಾಟ್ಲ್ಯಾಂಡ್ ಹಾಕೊಂಡು ಸೀರೀಸನ್ನು ಕಂಟಿನ್ಯೂ ಕೂಡ ಮಾಡ್ತಾರೆ. ಈ ಬಾಂಗ್ಲಾದೇಶದವರು ಏನು ಅಂದ್ಕೊಂಡಿದ್ದಾರೆ ಅಂದರೆ ನಾವು ಟೂರ್ನಿಗೆ ಹೋಗಲಿ ಅಂದರೆ ಟೂರ್ನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಅಷ್ಟು ರೆವಿನ್ಯೂ ಲಾಸ್ ಆಗುತ್ತೆ, ಇಷ್ಟು ರೆವಿನ್ಯೂ ಲಾಸ್ ಆಗುತ್ತೆ, ಹಾಗೆ ಹೇಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳೋದು ದೊಡ್ಡ ಮಂಗಗಳು ಬಾಂಗ್ಲಾದೇಶದವರು ಅಂತ. ಬಾಂಗ್ಲಾದೇಶ ಅಂತಲ್ಲ, ಪಾಕಿಸ್ತಾನರು ಹಂಗೆ ಮಾಡಿ ಈಗ ಯಾವ ಸ್ಟೇಜಲ್ಲಿ ಇಟ್ಟಿದ್ದೀವಿ ಗೊತ್ತಾಯ್ತಲ್ಲ. ಅದೇ ರೀತಿಯಾಗಿ ಬಾಂಗ್ಲಾದೇಶ ಕೂಡ ಪರಿಸ್ಥಿತಿ ಬಂದೇ ಬರುತ್ತೆ. ಬಟ್ ಇದರಲ್ಲಿ ಇರೋ ಫ್ಯಾಕ್ಟೇ ಬೇರೆ. ಏನು ಅಂದರೆ ಇವ್ರು ಏನಕ್ಕೆ ಬರ್ತಾ ಇಲ್ಲ, ಏನಕ್ಕೆ ಸ್ವಲ್ಪ ಹುರ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಈ IPL ಅಲ್ಲಿ ಮುಸ್ತಫಿಜುರ್ ರೆಹಮಾನ್ನ KKR ಟೀಮಿಂದ ಕೈ ಬಿಟ್ಬಿಟ್ರಲ್ಲಪ್ಪ. ಸೊ ಅದೇ ಒಂದು ಮೇನ್ ರೀಸನ್ ಅಷ್ಟೇ. ಅದು ಬಿಟ್ಟರೆ ಸೆಕ್ಯೂರಿಟಿ ಇಶ್ಯೂ ಅದು ಇದು ಅಂತ ಏನೋ ಕರ್ಮನೂ ಇಲ್ಲ. ನಮ್ಮ ಇಂಡಿಯಾಕ್ಕೆ ಬಂದಮೇಲೆ ಯಾವ ಥರ ಸೆಕ್ಯೂರಿಟಿ ಕೊಡಬೇಕು ಏನು ಅಂತ ನಮ್ಮ ಇಂಡಿಯನ್ ಗೌರ್ಮೆಂಟಿಗೆ ಮತ್ತೆ ICC ಚೆನ್ನಾಗಿ ಗೊತ್ತಿರುತ್ತಲ್ಲ. ಅದು ಬಿಟ್ಕೊಂಡು ಥ್ರೆಟ್ ಇದೆ, ಇನ್ನೊಂದಿದೆ, ನಮ್ಮ ಪ್ಲೇಯರ್ಸಿಗೆ ಭಯ ಇದೆ, ಹಾಗೆ ಹೇಗೆ ಅಂತ ಕುತ್ಕೊಂಡ್ರೆ ನಿಜವಾಗ್ಲೂ ಅವ್ರು ಆಡೋಕ್ಕಾಗತ್ತೆ. ಆಡಲಿಲ್ಲ ಅಂದರೆ ಕತ್ತೆ ಬಾಲ ಕುದುರೆ ಜುಟ್ಟು. ಸೊ ಬರಲಿಲ್ಲ ಅಂದರೆ ಇನ್ನೂ ಒಳ್ಳೇದು, ಬಂದರೂ ಕೂಡ ಒಳ್ಳೇದು, ಬರಲಿಲ್ಲ ಅಂದರೂ ಕೂಡ ಒಳ್ಳೇದು. ನಾವು ಸೀರಿಯಸ್ ನಡೆಸ್ತೀವಿ, ಅದು ಬೇರೆ ಪ್ರಶ್ನೆ. ಬಟ್ ICC ಒಂದು ಒಳ್ಳೆ ಖಡಕ್ಕು ಸಂದೇಶನ BCB ಅಂದರೆ ಬಾಂಗ್ಲಾದೇಶ ಕ್ರಿಕೆಟ್ ಟೀಮಿಗೆ ಕೂಡ ಈಗಾಗಲೇ ಕೊಟ್ಬಿಟ್ಟಿದೆ. ಡೆಡ್ಲೈನ್ ಕೊಟ್ಟು ಒಂದು ಒಳ್ಳೆ ಕೆಲಸ ಕೂಡ ಮಾಡ್ತೀವಿ. ಐ ಥಿಂಕ್ ಈ ಇಶ್ಯೂ ಸ್ಟಾರ್ಟ್ ಆಗಿ ಸುಮಾರು ಒಂದು 15ರಿಂದ 20 ದಿವಸ ಮೇಲೆ ಆಯಿತು ಅನ್ಸುತ್ತೆ. ಬರೀ ಕಥೆಗಳೇ ಹೇಳ್ತಿದ್ದಾರೆ. ಈಗಾಗಲೇ ಒಂದ್ಸಲಿ ಬಾಂಗ್ಲಾದೇಶದ ಢಾಕಾದಲ್ಲೂ ಕೂಡ ಅಷ್ಟೊಂದ್ಸಲಿ ಮೀಟಿಂಗನ್ನು ಕೂಡ ಇಟ್ಟಿದ್ರು, ಎಲ್ಲ ಮಾತಾಡ್ಕೊಂಡ್ ಬಂದಿದ್ದಾರೆ. ಅದಾದ್ಮೇಲೆ ಇನ್ನೂ ಕೂಡ ಇವರು ಉಲ್ಟಾ ಹೊಡಿತಿದ್ದಾರೆ, ನಕ್ರ ಮಾಡ್ತಿದ್ದಾರೆ. ಅಂದರೆ ಅವ್ರದ್ದು ಯಾವ ಥರ ಇದೆ, ಏನು ಪ್ಲಾನ್ ಇದೆ, ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಮೈಂಡಲ್ಲಿ ಏನೇನು ಥಾಟ್ಸ್ ಬರ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ. ಬಾಂಗ್ಲಾದೇಶದವರು ಬಂದರೆ ಒಳ್ಳೇದಾ ಇಲ್ಲಾಂದರೆ ಬಿಟ್ರೆ ಒಳ್ಳೇದಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಇದೇ ರೀತಿ ಹೆಚ್ಚಿನ ಫಾಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಆಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.